ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲಿಗೆ ಚಾಮುಂಡಿ ಪುಟ್ಟಕ್ಕನ ಮನೆಗೆ ಬಂದುಬಿಟ್ಟು ಮೊದಲೇ ಬೇಜಾರಲ್ಲಿದ್ದ ಪುಟ್ಟಕ್ಕನ ಹತ್ರ ಬಂಗಾರಮ್ಮನ ಬಗ್ಗೆ ಮಾತಾಡ್ತಾಳೆ. ಆ ಬಂಗಾರಮ್ಮ ನಿನ್ನ ಮೇಲೆ 7 ಜನ್ಮಕ್ಕೆ ಆಗುವಷ್ಟು ದ್ವೇಷ ಮಾಡಿಕೊಂಡವಳೆ. ನೀನು ಅವಳ ಕೋಪಕ್ಕೆ ಉರಿದು ಬೂದಿ ಆಗಲಿಲ್ಲ ಅಂದರೆ ಅಷ್ಟೇ ಸಾಕು ಅಂತ ಚಾಮುಂಡಿ ಪುಟ್ಟಕ್ಕಂಗೆ ಹೇಳ್ತಾಳೆ. ಆಗ ಪುಟ್ಟಕ್ಕ ಇದ್ದವಳು ಭಯದಿಂದ, ಚಾಮುಂಡವ್ವ ಏನವ್ವ ಇದು, ನಾನೇನು ತಪ್ಪು ಮಾಡೀವ್ನಿ ಅಂತ ಕೇಳ್ತಾಳೆ. ಆಗ ಚಾಮುಂಡಿ ಇದ್ದವಳು, ಅಯ್ಯಯ್ಯೋ ಅಲ್ಲ ಪುಟ್ಟಕ್ಕ, ನಿಂಗೆ ಚೂರಾದ್ರೂ ಪಾಪ ಪ್ರಜ್ಞೆ ಕಾಡೋದಿಲ್ವಾ? ಆ ಹಸಿ ಮಗಿನ ನುಂಗ್ಕೊಳ್ಳೋಕೆ ನೋಡಿದ್ಯಲ್ಲ ನೀನು ಅಂತ ಕೇಳ್ತಾಳೆ. ಆಗ ಅವಳ ಮಾತನ್ನ ಕೇಳಿ ಎಲ್ಲರಿಗೂ ತುಂಬಾನೇ ಶಾಕ್ ಆಗತ್ತೆ. ಎಲ್ಲ ಅದೇ ಶಾಕಲ್ಲಿ ಚಾಮುಂಡಿನ ನೋಡ್ತಾ ನಿಂತಿರ್ತಾರೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.